ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಗ್ಗೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮದ್ಯದ ಪ್ರಭಾವದಿಂದ ಹೊರಬರಲು ಯಾವುದು ಉತ್ತಮವಾಗಿ ನೆರವಾಗುತ್ತದೆ? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಎಳನೀರು, ಸಿ ಕಾಫಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಎಳನೀರು. ಮದ್ಯದ ಸೇವನೆಯ ಬಳಿಕ ಎದುರಾಗುವ ತಲೆ ತಿರುಗುವಿಕೆಗೆ ದೇಹದಲ್ಲಿ ಎದುರಾಗಿರುವ ನಿರ್ಜಲೀಕರಣ ಒಂದು ಕಾರಣವಾಗಿದ್ದು, ವಿಶೇಷವಾಗಿ ರಾತ್ರಿ ಮದ್ಯಪಾನ ಮಾಡಿದ ಮರುದಿನ ಬೆಳಗ್ಗೆ ಎದುರಾಗುವ ತಲೆ ತಿರುಗುವಿಕೆ ತೀವ್ರಗೊಳ್ಳಲು ಕಾರಣವಾಗುತ್ತದೆ. ಇದನ್ನು ಸರಿಪಡಿಸಲು ಎಳನೀರಿನ ಸೇವನೆ ಅತ್ಯುತ್ತಮವಾಗಿದ್ದು, ಇದರಲ್ಲಿರುವ ಎಲೆಕ್ಟ್ರೋಲೈಟ್ಗಳು ಶೀಘ್ರವೇ ಈ ಕೊರತೆಯನ್ನು ನೀಗಿಸಿ ಸಹಜ ಸ್ಥಿತಿಗೆ ಬರಲು ನೆರವಾಗುತ್ತದೆ. ಎರಡನೇ ಪ್ರಶ್ನೆ, ಮೂತ್ರ ವಿಸರ್ಜಿಸಲು ತೊಂದರೆ ಅನುಭವಿಸುತ್ತಿದ್ದರೆ ಅದಕ್ಕೆ ಕಾರಣವೇನು? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಬ್ಯಾಕ್ಟೀರಿಯಾ, ಸಿ ನಿರ್ಜಲೀಕರಣ, ಡಿ ಮೂತ್ರನಾಳ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪುರುಷರು ಮತ್ತು ಮಹಿಳೆಯರಲ್ಲಿ ನೋವಿನ ಮೂತ್ರ ವಿಸರ್ಜನೆಗೆ ಸಾಮಾನ್ಯ ಕಾರಣ ಬ್ಯಾಕ್ಟೀರಿಯಾ, ವಿಶೇಷವಾಗಿ ಈ ಕೋಲಿ ಮೂತ್ರನಾಳವನ್ನು ಆಕ್ರಮಿಸಿದಾಗ ಇದು ಸಂಭವಿಸುತ್ತದೆ. ಮೂತ್ರ ವಿಸರ್ಜಿಸುವಾಗ ಉರಿಯುವುದು, ಪದೇ ಪದೇ ಮೂತ್ರ ವಿಸರ್ಜಿಸಲು ಪ್ರಚೋದನೆ ಮತ್ತು ವಾಸನೆ ಬರುವ ಮೂತ್ರ ಇದರ ಲಕ್ಷಣಗಳಾಗಿವೆ. ಮೂತ್ರ ವಿಸರ್ಜನೆಯ ಕೊನೆಯಲ್ಲಿ ಮೂತ್ರಕೋಶದ ಒಳಪದರದ ಕಿರಿಕಿರಿಯಿಂದಾಗಿ ಕೆಲವೊಮ್ಮೆ ನೋವಿನ ಮೂತ್ರ ವಿಸರ್ಜನೆ ಸಂಭವಿಸಬಹುದು. ಖನಿಜಾಂಶಗಳು ಮೂತ್ರನಾಳದಲ್ಲಿ ಶೇಖರಣೆಯಾಗಿ ತೀಕ್ಷ್ಣವಾದ ವಿಕಿರಣ ನೋವನ್ನು ಉಂಟುಮಾಡಬಹುದು. ವಿಶೇಷವಾಗಿ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಮೂತ್ರನಾಳದ ಮೂಲಕ ಹಾದು ಹೋಗುವಾಗ ಕೆಲವೊಮ್ಮೆ ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳಬಹುದು. ಬೆನ್ನು ಅಥವಾ ಬದಿಯಲ್ಲಿ ತೀವ್ರವಾದ ನೋವು ಬರಬಹುದು. ಮೂರನೇ ಪ್ರಶ್ನೆ, 40 ವರ್ಷದ ಬಳಿಕ ಪುರುಷರು ಸೇವಿಸಲೇಬೇಕಾದ ಆಹಾರ ಯಾವುದು? ಆಪ್ಷನ್ಸ್: ಎ ಚಿಕನ್ ಬ್ರೆಸ್ಟ್, ಬಿ ಕೊಬ್ಬಿನ ಮೀನು, ಸಿ ಪಾಲಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಾಳುಗಳಲ್ಲಿ ವಿವಿಧ ಪೋಷಕಾಂಶಗಳಿದ್ದು, ಇವುಗಳು ಸ್ನಾಯುಗಳನ್ನು ಬಲಪಡಿಸಲು, ದಿನವಿಡೀ ನಿಮ್ಮನ್ನು ಶಕ್ತಿಯುತವಾಗಿರಿಸಲು ನೆರವಾಗುತ್ತವೆ. ಕೋಳಿ ಮಾಂಸ ಕೂಡ ಉತ್ತಮ ಆಹಾರಗಳಲ್ಲಿ ಒಂದು. ಅದರಲ್ಲೂ ಚಿಕನ್ ಬ್ರೆಸ್ಟ್ ನೇರ ಪ್ರೋಟೀನ್ನ ಉತ್ತಮ ಮೂಲಗಳಲ್ಲಿ ಒಂದಾಗಿದೆ. ಸ್ನಾಯುಗಳ ನಿರ್ಮಾಣ, ತೂಕ ನಿರ್ವಹಣೆ, ಕೊಬ್ಬನ್ನು ಕಡಿಮೆ ಮಾಡುವುದಕ್ಕೆ ಪ್ರೋಟೀನ್ ಸಹಾಯಕ. ಸ್ಯಾಲ್ಮನ್, ಬಂಗುಡೆ, ಬೂತಾಯಿಯಂತಹ ಕೊಬ್ಬಿನ ಮೀನುಗಳ ಸೇವನೆಯು ಉತ್ತಮ. ಇವುಗಳು ಹೆಚ್ಚಿನ ಪ್ರಮಾಣದ ಒಮೆಗಾ-3 ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ. ಹೃದಯದ ಆರೋಗ್ಯ ಕಾಪಾಡಲು, ಉರಿಯೂತ ತಗ್ಗಿಸಲು, ಮೆದುಳಿನ ಉತ್ತಮ ಕಾರ್ಯನಿರ್ವಹಣೆಗೆ ಈ ಪೋಷಕಾಂಶ ಅಗತ್ಯ. ವಯಸ್ಸಾದಂತೆಯೇ ಮೂಳೆಗಳನ್ನು ಬಲಗೊಳಿಸುವುದು ಮುಖ್ಯ. ಪಾಲಕ್ನಲ್ಲಿ ವಿಟಮಿನ್ ಕೆ ಸಮೃದ್ಧವಾಗಿದೆ. ಇದು ಮೂಳೆ ಸಾಂದ್ರತೆ ನಿರ್ವಹಣೆಗೆ ನೆರವಾಗುತ್ತದೆ. ಪಾಲಕನ್ನು ಸುಲಭವಾಗಿ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದು ಆರೋಗ್ಯಕರ. ನಾಲ್ಕನೇ ಪ್ರಶ್ನೆ, ಬಿಳಿ ಸೇಬುಗಳನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ ಅಮೆರಿಕ, ಬಿ ನ್ಯೂಜಿಲೆಂಡ್, ಸಿ ನಾರ್ವೆ, ಡಿ ಐಸ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಬಿಳಿ ಪಾರದರ್ಶಕ ಸೇಬುಗಳು ಎಂದು ಕರೆಯಲ್ಪಡುವ ಬಿಳಿ ಸೇಬುಗಳು ಸಾಮಾನ್ಯವಾಗಿ ಉತ್ತರ ಅಮೆರಿಕ, ಯುರೋಪ್ ಮತ್ತು ಏಷ್ಯಾದ ಕೆಲವು ಭಾಗಗಳಂತಹ ಸೇಬು ಕೃಷಿ ಸಾಮಾನ್ಯವಾಗಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಅವು ನಿರ್ದಿಷ್ಟ ಭೌಗೋಳಿಕ ಸ್ಥಳಗಳಲ್ಲಿ ಕಂಡುಬರುವ ವಿಶಿಷ್ಟ ಪ್ರಕಾರಕ್ಕಿಂತ ಹೆಚ್ಚಾಗಿ ವೈವಿಧ್ಯಮಯ ಸೇಬುಗಳಾಗಿವೆ. ಬಿಳಿ ಸೇಬುಗಳನ್ನು ಅವುಗಳ ಆರಂಭಿಕ ಮಾಗಿದ ಮತ್ತು ಗರಿಗರಿಯಾದ ಟಾರ್ಟ್ ಪರಿಮಳಕ್ಕಾಗಿ ಪ್ರಶಂಸಿಸಲಾಗುತ್ತದೆ. ಇದು ತಾಜಾ ತಿನ್ನಲು ಅಥವಾ ಅಡುಗೆ ಮತ್ತು ಬೇಕಿಂಗ್ನಲ್ಲಿ ಬಳಸಲು ಜನಪ್ರಿಯವಾಗಿದೆ. ಐದನೇ ಪ್ರಶ್ನೆ, ರಕ್ತದ ಸಕ್ಕರೆಯ ಮಟ್ಟವನ್ನು ಸಮತೋಲನಗೊಳಿಸಲು ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಕರಿಬೇವು, ಸಿ ಚಿಯಾ ಬೀಜ, ಡಿ ಜೀರಿಗೆ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಬೇವು. ರಕ್ತದ ಸಕ್ಕರೆಯ ಮಟ್ಟದ ಸಮತೋಲನ ಕಾಯ್ದುಕೊಳ್ಳುವುದಕ್ಕೂ ಕರಿಬೇವಿನ ಎಲೆಗಳು ಸಹಾಯ ಮಾಡುತ್ತವೆ. ಹೀಗಾಗಿ ಮಧುಮೇಹ ನಿಯಂತ್ರಣದ ವಿಷಯದಲ್ಲಿ ಡಯಟ್ನಲ್ಲಿ ಸೇರಿಸಬಹುದಾದ ಉತ್ತಮ ಆಯ್ಕೆಗಳಲ್ಲಿ ಕರಿಬೇವು ಕೂಡ ಒಂದಾಗಿದೆ. ಕರಿಬೇವಿನ ಎಲೆಗಳ ಸೇವನೆ ಜೀರ್ಣಕ್ರಿಯೆಗೆ ಸಾಕಷ್ಟು ಸಹಾಯ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಈ ಎಲೆಗಳನ್ನು ಜಗಿಯುವುದರಿಂದ ಇದು ಜೀರ್ಣಕಾರಿ ಕಿಣ್ವಗಳಿಗೆ ಉತ್ತೇಜನ ನೀಡುವ ಮೂಲಕ ದೇಹಕ್ಕೆ ಆಹಾರವನ್ನು ಹೊಡೆಯಲು ಸುಲಭವಾಗಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ನೆಡಲೇಬೇಕಾದ ಗಿಡಗಳು ಯಾವುವು? ಆಪ್ಷನ್ಸ್: ಎ ಬೇವಿನ ಗಿಡ, ಬಿ ವೀಳ್ಯದೆಲೆ, ಸಿ ಅಶ್ವತ್ಥ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸನಾತನ ಧರ್ಮದಲ್ಲಿ ಪ್ರಕೃತಿಗೆ ವಿಶೇಷ ಪ್ರಾಮುಖ್ಯ ನೀಡಲಾಗಿದೆ. ನದಿಗಳಿಗೆ ತಾಯಿಯ ಸ್ಥಾನಮಾನ ನೀಡಲಾಗಿದೆ. ಸಸ್ಯಗಳನ್ನು ದೇವರಂತೆ ಪೂಜಿಸುವ ಕ್ರಮವಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ 1 ಬೇವಿನ ಗಿಡ, 10 ಹುಣಸೆ ಗಿಡ, 3 ವೀಳ್ಯದೆಲೆ ಬಳ್ಳಿ, 3 ಅಶ್ವತ್ಥ ಗಿಡ ಮತ್ತು 5 ಮಾವಿನ ಗಿಡಗಳನ್ನು ನೆಟ್ಟರೆ ಅವನನ್ನು ಸದ್ಗುಣಶೀಲ ಎಂದು ಪರಿಗಣಿಸಲಾಗುತ್ತದೆ. 7ನೇ ಪ್ರಶ್ನೆ, ಹೃದಯವನ್ನು ಸಂಪೂರ್ಣವಾಗಿ ಆರೋಗ್ಯಕರವಾಗಿರಿಸುವ ಮದ್ಯಪಾನ ಯಾವುದು? ಆಪ್ಷನ್ಸ್ ಎ ಬಿಯರ್, ಬಿ ರಮ್, ಸಿ ಬ್ರಾಂದಿ, ಡಿ ಸೇಂದಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಮ್. ವೈದ್ಯರ ಪ್ರಕಾರ ಸರಿಯಾದ ಪ್ರಮಾಣದ ರಮ್ ಕುಡಿಯುವುದರಿಂದ ಪ್ರಯೋಜನಗಳಿವೆ. ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಮತ್ತು ಕೆಲವು ರೋಗಗಳಿಗೆ ಔಷಧಿಯಂತೆ. ರಮ್ ಕುಡಿಯುವುದರ ಮೊದಲ ಪ್ರಯೋಜನವೆಂದರೆ ಅದು ಹೃದಯವನ್ನು ಸಂಪೂರ್ಣವಾಗಿ ಆರೋಗ್ಯಕರವಾಗಿರಿಸುತ್ತದೆ. ಹೃದ್ರೋಗಗಳನ್ನು ತಡೆಗಟ್ಟಲು ರಮ್ ಪ್ರಯೋಜನಕಾರಿಯಾಗಿದೆ. ರಮ್ ಹೃದಯಾಘಾತದಿಂದ ಕ್ಯಾನ್ಸರ್ನವರೆಗೆ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ರಮ್ ಕುಡಿಯುವ ಮತ್ತೊಂದು ಪ್ರಯೋಜನವೆಂದರೆ ಅದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಅನೇಕ ಜನರು ತಮ್ಮ ದೇಹವನ್ನು ವಿಶ್ರಾಂತಿಗೊಳಿಸಲು ರಮ್ ಕುಡಿಯುತ್ತಾರೆ. ರಮ್ ಗಾಢ ನಿದ್ರೆಯ ನಂತರ ನೀವು ಬೆಳಗ್ಗೆ ಎದ್ದಾಗ ನೀವು ಉತ್ಸುಕರಾಗಿರುತ್ತೀರಿ. ರಾತ್ರಿಯಲ್ಲಿ ರಮ್ ಕುಡಿಯುವುದರಿಂದ ನಿದ್ರೆಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಮತ್ತು ದೇಹವನ್ನು ವಿಶ್ರಾಂತಿಗೊಳಿಸುತ್ತದೆ. 8ನೇ ಪ್ರಶ್ನೆ, ಶಿವರಾತ್ರಿ ದಿನದಂದು ತಪ್ಪದೇ ಯಾವುದನ್ನು ತಿನ್ನಬೇಕು ಎನ್ನುತ್ತಾರೆ? ಆಪ್ಷನ್ಸ್ ಎ ಅಕ್ಕಿ ತಂಬಿಟ್ಟು, ಬಿ ಬಿಲ್ವಪತ್ರೆ, ಸಿ ಬೇಲದ ಹಣ್ಣು, ಡಿ ಸಿಹಿ ಗೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಗೆಣಸು. ಮಹಾಶಿವರಾತ್ರಿಯ ದಿನದಂದು ಭಕ್ತರು ಉಪವಾಸ ಮಾಡುತ್ತಾರೆ. ದಿನವಿಡೀ ಉಪವಾಸ ಇದ್ದು ಸಂಜೆ ವೇಳೆಗೆ ಅಂತ್ಯಗೊಳಿಸುತ್ತಾರೆ ಅಥವಾ ಮರುದಿನ ಬೆಳಗ್ಗೆ ತಮ್ಮ ಉಪವಾಸವನ್ನು ಅಂತ್ಯಗೊಳಿಸುತ್ತಾರೆ. ಹೀಗೆ ಉಪವಾಸ ಅಂತ್ಯಗೊಳಿಸಲು ಬೇಯಿಸಿದ ಸಿಹಿ ಗೆಣಸು ಸೇವಿಸುತ್ತಾರೆ. ಇದು ದೀರ್ಘಕಾಲದವರೆಗೆ ಶಕ್ತಿ ನೀಡುತ್ತದೆ. ಅಲ್ಲದೆ ಶಿವರಾತ್ರಿಯ ದಿನ ಹೆಚ್ಚಿನವರು ಎಚ್ಚರದಿಂದ ಇದ್ದು ಶಿವನ ಜಪ ಮಾಡುತ್ತಾರೆ. ಶಿವನಾಮ ಸ್ಮರಣೆ ಮಾಡಿ ಆತನ ಕೃಪೆಗೆ ಪಾತ್ರರಾಗುತ್ತಾರೆ. ರಾತ್ರಿ ಇಡೀ ಎಚ್ಚರವಾಗಿರಲು ಸಿಹಿ ಗೆಣಸು ತಿನ್ನುವುದರಿಂದ ದೇಹದ ಮೇಲೆ ನಿದ್ರಾಹೀನತೆಯ ಪರಿಣಾಮ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಶಿವರಾತ್ರಿ ಉಪವಾಸ ಮಾಡುವವರು ಇದನ್ನು ತಮ್ಮ ಆಹಾರದ ಭಾಗವಾಗಿ ಮಾಡಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ, ದೇಹದ ಶಾಖವನ್ನು ಕಡಿಮೆ ಮಾಡುವ ಉತ್ತಮವಾದ ಹಣ್ಣು ಯಾವುದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಕಿತ್ತಳೆ, ಸಿ ಸೇಬು, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೇಸಿಗೆಯಲ್ಲಿ ಹೊರಗಿನ ತಾಪಮಾನದಿಂದ ನಮ್ಮ ದೇಹವು ಬಿಸಿಯಾಗುವುದು ಸಾಮಾನ್ಯ. ನೀವು ಕೆಲವು ರೀತಿಯ ಹಣ್ಣುಗಳನ್ನು ಸೇವಿಸಿದರೆ ದೇಹವು ತಂಪಾಗಿರುತ್ತದೆ. ಅದರಲ್ಲಿ ಬೇಸಿಗೆಯಲ್ಲಿ ದೇಹದ ಶಾಖವನ್ನು ಕಡಿಮೆ ಮಾಡುವ ಅತ್ಯುತ್ತಮ ಹಣ್ಣು ಬಾಳೆಹಣ್ಣು. ಬಾಳೆಹಣ್ಣು ತಿನ್ನುವುದರಿಂದ ಕರುಳಿನಿಂದ ಶಾಖವನ್ನು ತೆಗೆದುಹಾಕುತ್ತದೆ ಮತ್ತು ದೇಹವನ್ನು ತಂಪಾಗಿರಿಸುತ್ತದೆ. ಇನ್ನು ಕಿತ್ತಳೆಯಲ್ಲಿ ವಿಟಮಿನ್ ಸಿ ಇದೆ. ನೀರಿನ ಅಂಶವು ಸಮೃದ್ಧವಾಗಿದೆ. ಇದನ್ನು ತಿನ್ನುವುದರಿಂದ ದೇಹವು ತಂಪಾಗುತ್ತದೆ. ಇದರೊಟ್ಟಿಗೆ ಕಲ್ಲಂಗಡಿ, ಕರ್ಬೂಜದಂತಹ ಹಣ್ಣುಗಳು ದೇಹವನ್ನು ತಂಪಾಗಿರಿಸಲು ಹೆಚ್ಚು ಸಹಾಯಕವಾಗಿದೆ. 10ನೇ ಪ್ರಶ್ನೆ, ಪಕ್ಷಿಗಳ ಮೊಟ್ಟೆಯ ಚಿಪ್ಪುಗಳು ಹೆಚ್ಚು ಪ್ರಬಲವಾಗಿರಲು ಕಾರಣವೇನು? ಆಪ್ಷನ್ಸ್ ಎ ಕ್ಯಾಲ್ಸಿಯಂ, ಬಿ ದೇಹದ ಉಷ್ಣತೆ, ಸಿ ಆಹಾರ ಕ್ರಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಸಿಯಂ. ದೊಡ್ಡ ಪಕ್ಷಿಗಳು ಸಹ ಮೊಟ್ಟೆಗಳ ಮೇಲೆ ಕುಳಿತುಕೊಳ್ಳುತ್ತವೆ. ಆದ್ದರಿಂದ ಅವುಗಳ ಮೊಟ್ಟೆಗಳು ತೂಕವನ್ನು ತಡೆದುಕೊಳ್ಳುವಷ್ಟು ಬಲವಾಗಿರುತ್ತವೆ. ಹಂಸ ಮೊಟ್ಟೆಯನ್ನು ಮುರಿಯಲು ಸುಮಾರು 26 ಪೌಂಡ್ಗಳ ಒತ್ತಡ ಬೇಕಾಗುತ್ತದೆ. ಹವಳಗಳು ಮತ್ತು ಸಮುದ್ರ ಚಿಪ್ಪುಗಳಂತೆಯೇ ಮೊಟ್ಟೆಯ ಚಿಪ್ಪುಗಳು ಬಹಳಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಹೊಂದಿರುತ್ತವೆ. ಮೊಟ್ಟೆಯ ಚಿಪ್ಪಿನ 95% ಈ ವಸ್ತುವಿನಿಂದ ಕೂಡಿದೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.